ಪ್ರೀತಿಯ ವಿದ್ಯಾರ್ಥಿಗಳೇ, ಮೈಲ್ಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 10ನೇ ತರಗತಿಯ ಕರ್ನಾಟಕ ಸಿಲೆಬಸ್ ಆರ್ ಕೆ ನಾರಾಯಣ್ ರಿಟನ್ ಅ ಹೀರೋ, ಒಂದು ಪ್ರೋಸ್, ಮೊದಲನೆಯ ಪ್ರೋಸ್ ಏನಿದೆ ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳಿತಾ ಹೋಗೋಣ. 10ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ನ ಮೊದಲನೇ ಪಾಠ ಹೀರೋ. ಹ್ಯೂಮರ್ ಯೂನಿಟ್ ಒಳಗೆ ಇದೊಂದು ಎ ಹೀರೋ ಮತ್ತೆ ಗ್ರಾಂಡ್ ಮಾ ಕ್ಲೇಮ್ಸ್ ಅ ಟ್ರೀ ಪದ್ಯವನ್ನು ಇಟ್ಟಿದ್ದಾರೆ. ಆ ಹ್ಯೂಮರ್ ಯೂನಿಟ್ನ ಒಂದನೇ ಪ್ರೋಸ್ ಆ ಹೀರೋ ಬಗ್ಗೆ ನೋಡೋಣ. ಇದನ್ನು ಬರೆದಿರೋರು, ಆ ಹೀರೋ ಪಾಠವನ್ನ ಬರೆದಿರೋರು ಆರ್ ಕೆ ನಾರಾಯಣ್. ಇವರು ಭಾರತದ ಪ್ರಸಿದ್ಧ ಇಂಗ್ಲಿಷ್ ಸಾಹಿತಿಗಳಲ್ಲಿ ಒಬ್ರು. ಇವರು ಕಾಲ್ಪನಿಕ ನಗರ ಮಾಲ್ಗುಡಿ ಅನ್ನೋದನ್ನ ಕ್ರಿಯೇಟ್ ಮಾಡಿದಂಥ ಒಬ್ಬ ವ್ಯಕ್ತಿ. ಇವರು ಸಿಂಪಲ್ ಸ್ಟೋರಿ ಹೇಳೋದರಲ್ಲಿ ಮತ್ತೆ ಡೀಪ್ ಕ್ಯಾರೆಕ್ಟರ್ಗಳನ್ನ ಸೃಷ್ಟಿ ಮಾಡೋದರಲ್ಲಿ ಪ್ರಸಿದ್ಧರಾದಂಥವರು ಆರ್ ಕೆ ನಾರಾಯಣ್ ರವರು. ಈ ಅಹೀರೋ ಪಾಠದಲ್ಲಿ ಬರ್ತಕ್ಕಂಥ ಮೈನ್ ಕ್ಯಾರೆಕ್ಟರ್ಸ್ ಯಾವ್ಯಾವು ಅಂತ ನೋಡೋದಾದ್ರೆ, ಸ್ವಾಮಿನಾಥನ್ ಅಂದ್ರೆ ಸ್ವಾಮಿ, ಅ ಶೈ ಅಂಡ್ ಇಮ್ಯಾಜಿನೇಟಿವ್ ಸ್ಕೂಲ್ ಬಾಯ್, ಬಹಳ ನಾಚಿಕೆ ಉಳ್ಳಂತಹ ಮತ್ತು ಒಂದು ಕಾಲ್ಪನಿಕ ಸ್ಕೂಲ್ ಬಾಯ್ ಪಾತ್ರದಲ್ಲಿ ಕಾಣಿಸ್ತಕ್ಕಂಥವನು ಸ್ವಾಮಿ. ಫಾದರ್, ಅವ್ರ ಫಾದರ್, ಸ್ವಾಮೀಸ್ ಫಾದರ್ ಈಸ್ ವೆರಿ ಸ್ಟ್ರಿಕ್ಟ್, ಬಿಲೀವ್ಸ್ ಇನ್ ಕರೇಜ್, ಧೈರ್ಯದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂತಹ ಮತ್ತೆ ಬಹಳ ಸ್ಟ್ರಿಕ್ಟ್ ಆದಂತಹ ಒಬ್ಬ ವ್ಯಕ್ತಿಯ ಪಾತ್ರ ಫಾದರ್. ಗ್ರಾನ್ನಿ, ವಾರ್ಮ್, ಪ್ರೊಟೆಕ್ಟಿವ್, ಯಾವಾಗಲೂ ಸ್ವಾಮಿಯನ್ನ ರಕ್ಷಣೆ ಮಾಡೋದ್ರಲ್ಲಿ, ಅವನಿಗೆ ಕತೆ ಹೇಳೋದ್ರಲ್ಲಿ ಜೊತೆಗಿರ್ತಕ್ಕಂಥ ಒಂದು ಪಾತ್ರ ಗ್ರಾನ್ನಿ. ಮದರ್, ಜೆಂಟಲ್, ಸಪೋರ್ಟಿವ್, ಅವ್ರ ತಾಯಿ ಬಹಳ ಮೃದು ಸ್ವಭಾವದವರು ಮತ್ತೆ ಯಾವಾಗಲೂ ಸ್ವಾಮಿಗೆ ಸಪೋರ್ಟ್ ಮಾಡ್ತಕ್ಕಂಥವ್ರು ಆಗಿರ್ತಾರೆ. ಸ್ವಾಮಿನಾಥನ್, ಫಾದರ್, ಗ್ರಾನ್ನಿ, ಮದರ್, ಇವು ಬಹಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಈ ಹೀರೋ ಪಾಠದಲ್ಲಿ. ಸ್ವಾಮಿ ಹ್ಯಾಡ್ ಆಲ್ವೇಸ್ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರಾನ್ನಿ ಇನ್ ದ ಪ್ಯಾಸೇಜ್, ಯಾವಾಗಲೂ ಸ್ವಾಮಿ ಅವರ ಅಜ್ಜಿ ಪಕ್ಕನೇ ಮಲಗ್ತಿದ್ದ. ಈವನ್ ಹೀಸ್ ಇನ್ ದ ಸೆಕೆಂಡ್ ಫಾರ್ಮ್, ಬ್ರಿಟಿಷರ ಕಾಲದಲ್ಲಿ ಸೆಕೆಂಡ್ ಫಾರ್ಮ್ ಅಂದ್ರೆ 7ನೇ ತರಗತಿ ಓದ್ತಕ್ಕಂಥ ವಿದ್ಯಾರ್ಥಿ. 7ನೇ ತರಗತಿ ಓದ್ತಕ್ಕಂಥ ವಿದ್ಯಾರ್ಥಿ ಆಗಿದ್ರು ಕೂಡ ಸ್ವಾಮಿ ಅವರ ಅಜ್ಜಿಯ ಪಕ್ಕದಲ್ಲೇ ಮಲಗೋದನ್ನ ರೂಢಿ ಮಾಡ್ಕೊಂಡಿರ್ತಾನೆ. ಈ ಪಾಠದಲ್ಲಿ ಸೀನ್ 1 ಏನ್ ಹೇಳುತ್ತೆ, ಅಲ್ಲಿಂದಾನೇ ಸ್ಟಾರ್ಟ್ ಆಗ್ತಕ್ಕಂಥದ್ದು ಕತೆ ಇದು. ದ ನ್ಯೂಸ್ ಪೇಪರ್ ಚಾಲೆಂಜ್. ಅ ನ್ಯೂಸ್ ಪೇಪರ್ ಸ್ಟೋರಿ ಡಿಸ್ಕ್ರೈಬ್ಸ್ ಅ ಬಾಯ್ ಹೂ ಫಾಟ್ ಅ ಟೈಗರ್. ಒಂದು ಸ್ಟೋರಿ ಬಂದಿರುತ್ತೆ ನ್ಯೂಸ್ ಪೇಪರ್ ಅಲ್ಲಿ, ಏನಂತಂದ್ರೆ ಒಬ್ಬ ಹಳ್ಳಿಯ ಹುಡುಗ ವಾಪಸ್ ಮನೆಗೆ ಬರ್ತಿರ್ಬೇಕಾದ್ರೆ ಒಂದು ಟೈಗರ್ ಎದುರಾಗ್ಬಿಡುತ್ತೆ. ಟೈಗರ್ ಜೊತೆಗೆ ಸ್ವಲ್ಪ ಹೊತ್ತು ಹೋರಾಡ್ತಾನೆ, ಮತ್ತೆ ಮರವನ್ನು ಹತ್ತಿ ಕತ್ಕೊಳ್ತಾನೆ ಸುಮಾರು ಅರ್ಧ ದಿನ. ಅದಾದ್ಮೇಲೆ ಆ ಹಳ್ಳಿಯ ಜನರು ಬರ್ತಾರೆ, ಸ್ವಲ್ಪ ಜನ ಬಂದು ಆ ಟೈಗರ್ನ ಕೊಲ್ತಾರೆ. ಈ ಒಂದು ಸ್ಟೋರಿ ನ್ಯೂಸ್ ಪೇಪರ್ ಅಲ್ಲಿ ಬಂದಿರುತ್ತೆ. ಇದನ್ನ ಅವರಪ್ಪ ಓದ್ತಾರೆ, ಓದಿ ಹೇಳ್ತಾರೆ. ಹೇಳಿದ್ಮೇಲೆ ಅವನ ಒಪಿನಿಯನ್ ಕೇಳ್ತಾರೆ. ಸ್ವಾಮಿ ಸೇಸ್ ಸಚ್ ಬ್ರೇವರಿ ಈಸ್ ಅನ್ರಿಯಾಲಿಸ್ಟಿಕ್. ಅಪ್ಪ, ಇದೆಲ್ಲ ಸಾಧ್ಯನಾ? ಅವನು ಬಹಳ ದೊಡ್ಡ ವ್ಯಕ್ತಿ ಆಗಿರ್ಬೇಕು, ಅಂದ್ರೆ ದೊಡ್ಡ ಗ್ರೋನ್ ಅಪ್ ಪರ್ಸನ್ ಆಗಿರ್ಬೇಕು ಮತ್ತೆ ಸ್ಟ್ರಾಂಗ್ ಇರ್ಬೇಕು, ಅಂಥವ್ರು ಮಾತ್ರ ಹೋರಾಡಕ್ ಸಾಧ್ಯ. ಹುಲಿ ಜೊತೆಗೆ ಇದು ಅನ್ರಿಯಾಲಿಸ್ಟಿಕ್, ಇದು ರಿಯಾಲಿಟಿ ಇಲ್ಲ ಇದರಲ್ಲಿ ಅಂತ ಹೇಳ್ತಾನೆ. ಅದಕ್ಕೆ ಅವರಪ್ಪ ಅದನ್ನ ಒಪ್ಕೊಳ್ಳೋದಿಲ್ಲ, ಚಾಲೆಂಜ್ ಹಾಕ್ತಾರೆ ಅವನಿಗೆ. ನಿನಗೆ ಕರೇಜ್ ಅನ್ನೋದು ಇದೆಯೇನೋ, ಕರೇಜ್ ಅನ್ನೋದಿದ್ರೆ ನೀನು ಇವತ್ತು ನನ್ನ ಆಫೀಸ್ ರೂಮ್ ಅಲ್ಲಿ ಇವತ್ತು ರಾತ್ರಿ ಮಲಗು ಒಬ್ಬನೇ ಅಂತ ಹೇಳ್ತಾರೆ. ಅವರ ಅಭಿಪ್ರಾಯದಲ್ಲಿ ಕರೇಜ್ ಇಂಪಾರ್ಟೆಂಟು, ಸ್ಟ್ರಾಂಗ್ನೆಸ್ ಮತ್ತೆ ಏಜ್ ಅದು ಎರಡು ಕೂಡ ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಸ್ವಾಮಿ ಅವರ ತಂದೆ ಅಭಿಪ್ರಾಯ. ನ್ಯೂಸ್ ಪೇಪರ್ ರಿಪೋರ್ಟ್ ಏನಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳಿದ್ದೀನಿ. ಎ ಬ್ರೇವರಿ ಆಫ್ ಅ ವಿಲೇಜ್ ಲ್ಯಾಡ್ while returning home by the jungle path came face to face with a tiger.
fought with the tiger, and fled up the tree. He stayed off a day till some people came that way and killed the tiger. ಇದನ್ನ ಆಲ್ರೆಡಿ ನಾನು ಹೇಳಿದ್ದೀನಿ. ನೋಡ್ಬೋದು ನೀವು ಹುಲಿ ಚಿತ್ರವನ್ನ, ಹುಲಿ ಜೊತೆ ಹೋರಾಡ್ತಾ ಇರ್ತಕ್ಕಂಥ ಒಬ್ಬ ವಿಲೇಜ್ ಲ್ಯಾಡ್, ಒಬ್ಬ ಹಳ್ಳಿಯ ಹುಡುಗನ ಚಿತ್ರವನ್ನ ನೀವು ನೋಡ್ಬೋದು. ಎರಡನೇ ಸೀನ್ ಏನಂತಂದ್ರೆ ಫೇಸಿಂಗ್ ದ ಚಾಲೆಂಜ್. ಚಾಲೆಂಜನ್ನ ಫೇಸ್ ಮಾಡಬೇಕಾಗಿದೆ ಯಾರೀಗ? ಸ್ವಾಮಿ. ನಿನಗೆ ಕರೇಜ್ ಇದ್ರೆ ನೀನು ನನ್ನ ಆಫೀಸ್ ರೂಮಲ್ಲಿ ಇವತ್ತು ರಾತ್ರಿ ಮಲಗಿ ನಿನಗೆ ಕರೇಜ್ ಇದೆ ಅಂತ ಹೇಳಿ ಪ್ರೂವ್ ಮಾಡು ಅಂತ ಅವ್ರ ತಂದೆ ಚಾಲೆಂಜ್ ಅನ್ನು ಹಾಕ್ತಾರೆ. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈತ ಬಹಳಷ್ಟು ಏನು ತಂತ್ರಗಳನ್ನ ಹೂಡ್ತಾನೆ. ಸ್ವಾಮಿ ಟ್ರೈಸ್ ಟು ಅವಾಯ್ಡ್ ದ ಚಾಲೆಂಜ್ ವಿತ್ ಎಕ್ಸ್ಕ್ಯೂಸಸ್. ಅವನು ಹೇಳ್ತಾನೆ, ಸ್ವಾಮಿ, ವೆರಿ ಲೌಡ್ಲಿ ಅಂಡ್ ವಿತ್ ಅ ಗ್ರೇಟ್ ಡೀಲ್ ಆಫ್ ಎಂಥೂಸಿಯಾಸಮ್, we are going to admit even elders in our cricket club hereafter. We are buying brand new bats and balls. Our captain has asked me tell you, Papa. Like that, he wanted to change the subject. That's why he said like this. Swami tried to change the subject to escape from his father's challenge, but it did not work. Finally, he had to go to sleep in the office room. Father firmly sends him to the office room. While sleeping on the bench in the office room, Swami remembered all the stories of devils and ghosts he had heard in his life. How often H.M. Mani had seen the devil in the banyan tree at his street end. ಆತನ ಆತ್ಮೀಯ ಗೆಳೆಯನಾದಂತಹ ಮಣಿ ಅವಾಗ ಪದೇ ಪದೇ ಅವನು ಅದೇ ಬೀದಿಯ ಕೊನೆಗಿರ್ತಕ್ಕಂಥ ಆಲದ ಮರದಲ್ಲಿ ಏನು ದೆವ್ವಗಳನ್ನ ನೋಡಿರ್ತಾನೆ, ಅದನ್ನ ಹೇಳಿರ್ತಾನೆ. ಅದು ಈತ ಆಫೀಸ್ ರೂಮಲ್ಲಿ ಒಬ್ಬನೇ ಮಲಗಿದ್ದಾಗ ನೆನಪಿಗೆ ಬರ್ತದೆ. ಬರೀ ದೆವ್ವ ಮತ್ತು ಆಫೀಸ್ ರೂಮಲ್ಲಿ ಬೆಂಚಿನ ಮೇಲೆ ಮಲಗಿದ್ದಾಗ ಇಲ್ಲಿಯ ತನಕ ಆತ ಕೇಳಿದಂತಹ ದೆವ್ವ ಮತ್ತು ಭೂತದ ಎಲ್ಲಾ ಕಥೆಗಳು ಆತನಿಗೆ ನೆನಪಾಗ್ತಾ ಇದ್ದಾವೆ. ಅದರ ಜೊತೆಗೆ ಆತನ ಆತ್ಮೀಯ ಗೆಳೆಯ ಮಣಿ ಹೇಳಿದಂತಹ ಒಂದು ವಿಷಯ ಕೂಡ ನೆನಪಾಗ್ತಾ ಇದೆ. ಅದೇ ಬೀದಿಯ ಕೊನೆಯಲ್ಲಿರ್ತಕ್ಕಂಥ ಆಲದ ಮರದಲ್ಲಿ ಅವನು ಆಗಾಗ ದೆವ್ವಗಳನ್ನ ನೋಡಿದ್ದ ಅನ್ನೋದನ್ನ ನೆನಪು ಮಾಡ್ಕೊಳ್ತಾ ಇದ್ದಾನೆ. ಆಗ ಸ್ವಾಮಿ ಎದ್ದೇಳ್ತಾನೆ ಸಡನ್ ಆಗಿ. ಬೆಂಚಿನ ಮೇಲ್ ಮಲಗಿದ್ದವನು ಸ್ವಾಮಿ hurriedly got up, spread his bed under the bench and crouched there. It seemed to be a much safer place, more compact and reassuring. ಆತನಿಗೆ ಅನ್ಸುತ್ತೆ, ಇಲ್ಲ, ನಾನು ಬೆಂಚಿನ ಮೇಲೆ ಮಲಗೋದು ಒಳ್ಳೇದಲ್ಲ, ನಾನು ಬೆಂಚಿನ ಅಡಿಗೆ ಮಲಗೋಣ ಅಂತ ಹೇಳಿ ತನ್ನ ಬೆಡ್ಡನ್ನು ರೋಲ್ ಮಾಡ್ಕೊಂಡು ಮತ್ತೆ ಅದನ್ನು ಸ್ಪ್ರೆಡ್ ಮಾಡಿ ಬೆಂಚ್ ಅಂಡರ್ನಲ್ಲಿ ಸ್ಪ್ರೆಡ್ ಮಾಡಿ ಮತ್ತೆ ಅಲ್ಲಿ ಮಲ್ಕೊಳ್ತಾನೆ. ಅದು ಆತನಿಗೆ ಅನ್ಸುತ್ತೆ, ಓ, ನಾನಿಲ್ಲಿ ಸೇಫ್ ಆಗಿರ್ಬೋದು ಅಂತ. Scene 3. Alone at night. Swami lies under the bench, too scared to sleep. Imagines ghosts and demons lurking around. ಆತನ ಸುತ್ತಲೂ ದೆವ್ವ ಭೂತಗಳೇ ಸುತ್ತಾಡ್ತಾ ಇದ್ದಾವೆ ಅಂತ ಅನ್ಸುತ್ತೆ ಆತನಿಗೆ. ಬಹಳ ಭಯದಿಂದ ಆತ ಮಲ್ಕೊಳ್ತಾನೆ ಇಲ್ಲಿ ಆ ಟೇಬಲ್ನ ಕೆಳಗಡೆ. While he was sleeping in the office room, under the bench, something was moving down in the office room. Swami lay gazing at it in horror. It came nearer. He crawled out from under the bench, hugged it with all his might, and used his teeth on it like a mortal weapon. ನೋಡಿ, ಆತ ಮಲಗಿದ್ದಾನೆ. ಮಲಗಿದ್ದವನು ಟೇಬಲ್ ಮೇಲಿನಿಂದ ಟೇಬಲ್ ಕೆಳಗೆ ಮಲಗಿದ್ದಾಗ ಆತ ಏನೋ ಒಂದು ಸುಳು 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 ಅಂದಂಗೆ ಆಗುತ್ತೆ, ರಜ್ಲಿಂಗ್, ಏನೋ ಮೂವ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಅದನ್ನೇ ನೋಡ್ತಾನೆ ಡಾರ್ಕ್ನೆಸ್ ಅಲ್ಲಿ, ಬಹಳ ಭಯದಿಂದ ಕತ್ಲದಲ್ಲಿ ಅದನ್ನೇ ನೋಡ್ತಾನೆ. ಆಮೇಲೆ ಮುಂದಕ್ಕೆ ಬರ್ತಾನೆ, ಆ ಬೆಂಚಿನ ಮುಂದಕ್ಕೆ ಬಂದು ಅದು ಏನಿದೆಯಲ್ಲ, ಹೆಂಗೂ ನಾನು ನನ್ನ ಎಂಡ್ ಬಂದ್ಬಿಟ್ಟಿದೆ, ಏನಾದ್ರೂ ಮಾಡೋಣ ಅಂತ ಹೇಳಿ ಅದನ್ನ ಜೋರಾಗಿ ತಾನು ಹಗ್ ಮಾಡ್ತಾನೆ ಎಲ್ಲ ಶಕ್ತಿಯನ್ನ ಉಪಯೋಗಿಸಿ. ಆಮೇಲೆ ಆತನ ಹಲ್ಲನ್ನ ಮಾರಕ ಆಯುಧವಾಗಿ ಬಳಸಿ ಜೋರಾಗಿ ಕಚ್ಚುತ್ತಾನೆ
ಆ ಒಂದು ಬರ್ಗ್ಲರ್ನ ಆಂಕಲ್ನ ಒಂದು ಭಾಗ ಫ್ಲೆಶ್ ಮಾಂಸನೇ ಹೊರಗೆ ಬಂದ ಹಾಗೆ ಆಗುತ್ತೆ. ಆ ರೀತಿ ಆತ ಗಟ್ಟಿಯಾಗಿ ಅದನ್ನ ಅವನನ್ನ ಹಿಡ್ಕೊಳ್ತಾನೆ. ಅಯ್ಯೋ, ಸಮಥಿಂಗ್ ಹ್ಯಾಸ್ ಬಿಟನ್ ಮೀ ಕ್ರೈಡ್ ದ ಬರ್ಗ್ಲರ್. ಬರ್ಗ್ಲರ್ ಕೂಗ್ತಾನೆ ಜೋರು, ಅಯ್ಯೋ ನನಗೇನೋ ಕಚ್ಚಿಬಿಡ್ತು ಅಂತಾನೆ. The real burglar sneaks into the office. Swami, in a panic, grabs the intruder's legs and yells. Family and police arrive and the thief is caught. ನೋಡಿ, ಇಡೀ ಡಿಸ್ಟ್ರಿಕ್ಟ್ಗೆ ಬೇಕಾದಂತಹ, ಡಿಸ್ಟ್ರಿಕ್ಟ್ ಪೊಲೀಸ್ ಅವರಿಗೆ ಬೇಕಾದಂತಹ ಒಬ್ಬ ನಟೋರಿಯಸ್ ಹೌಸ್ ಬ್ರೇಕರ್ ಆತ ಅಚಾನಕ್ ಆಗಿ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಈತ ಅದನ್ನ ತನ್ನ ಜೀವನವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಆತನನ್ನ ಹಿಡಿದು ಬಿಡ್ತಾನೆ ಆ ರೀತಿ. ಆಮೇಲೆ ಆತನ ಅಪ್ಪ, ಆತನ ಸರ್ವೆಂಟ್, ಮನೆಯ ಸರ್ವೆಂಟು ಮತ್ತೆ ಕುಕ್ ಎಲ್ಲರೂ ಬಂದು ಆತನ ಮೇಲೆ ಬೀಳ್ತಾರೆ. ಬಿದ್ದಾಗ ಆತ ಒಂದು ಪೀಠೋಪಕರಣಗಳ ಮಧ್ಯದಲ್ಲಿ ಬಿದ್ದು ಬಿಡ್ತಾನೆ. ಆಮೇಲೆ ಪೊಲೀಸ್ ಬರ್ತಾರೆ. ಪೊಲೀಸ್ ಬಂದು ಆತನನ್ನ ಅರೆಸ್ಟ್ ಮಾಡ್ತಾರೆ. ಫೈನಲಿ most wanted notorious house breaker of the district is caught with the help of Swami. Yes, notorious house breaker of the district ನ ಅರೆಸ್ಟ್ ಮಾಡ್ಕೊಂಡು ಪೊಲೀಸು ಕರ್ಕೊಂಡು ಹೋಗ್ತಾರೆ. ಇದಾದ್ಮೇಲೆ ಕಂಗ್ರ್ಯಾಚುಲೇಷನ್ಸ್ were showered on Swami. His classmates looked at him with respect. ಏನಪ್ಪ ಸ್ವಾಮಿ ಹಿಂಗದಾನೆ, ಆದ್ರೂ ಇವನು ಅಬ್ಬಬ್ಬಬ್ಬ ಭಾರಿ ಧೈರ್ಯವಂತ ಬಿಡಪ್ಪ ಇವನು, ಅಂತ ದೊಡ್ಡ ಕಳ್ಳನ್ನೇ ಪೊಲೀಸರ ಕೈಲಿ ಆಗಿಲ್ಲ ಅಂತ ಕಳ್ಳನ್ ಹಿಡಿದ್ಬಿಟ್ಟನಲ್ಲಪ್ಪ ಇವನು ಅಂತ ತನ್ನ ಕ್ಲಾಸ್ಮೇಟ್ಸ್ ಬಹಳ ರೆಸ್ಪೆಕ್ಟ್ ಇಂದ ನೋಡ್ತಾರೆ. ಹಿಸ್ ಟೀಚರ್ ಪ್ಯಾಟೆಡ್ ಹಿಸ್ ಬ್ಯಾಕ್. ಆತನ ಟೀಚರ್ಸ್ ಆತನ ಬೆನ್ ತಡ್ತಾರೆ, ಶಬಾಷ್ ಶಬಾಷ್ ಅಂತ. ಹೆಡ್ ಮಾಸ್ಟರ್ ಸೈಡ್ ಹಿ ವಾಸ್ ಅ ರಿಯಲ್ ಸ್ಕೌಟ್. ಹೆಡ್ ಮಾಸ್ಟರ್ ಹೇಳ್ತಾರೆ, ನಿಜವಾದ ಸ್ಕೌಟ್ ಅಂದ್ರೆ ಇವನೇ ಕಣ. Swami had bitten into the flesh of one of the most notorious housebreaker of the district. Congratulations were showered on Swami because unknowingly helped to catch the most notorious housebreaker of the district, or a burglar. You can see the picture of the headmaster, teachers and students or his classmates. Again, that night, Swami slept beside his granny. That was his usual place before his father could return home. Clever boy. Themes and moral. Bravery versus fear, parenting, irony, childhood psychology ಇವೆಲ್ಲ ಇದರ ಥೀಮ್ಗಳಾಗಿದೆ. Moral. True courage often appears in moments of fear. ಭಯದ ವಾತಾವರಣದಲ್ಲಿ ಒಂದೊಂದು ಸಂದರ್ಭದಲ್ಲಿ ಟ್ರೂ ಕರೇಜ್ ಅಂತಕ್ಕಂಥದ್ದು ಕಾಣಿಸ್ಕೊಳ್ಳುತ್ತೆ ಅಂತಕ್ಕಂಥದ್ದು ಇದರ ಮಾರಲ್. ನಿಜವಾದ ಧೈರ್ಯ ಅಥವಾ ಶೌರ್ಯ ಅಂತಕ್ಕಂಥದ್ದು ಭಯದಿಂದಲೇ ಬರುತ್ತೆ ಕೆಲವು ಸಂದರ್ಭಗಳಲ್ಲಿ ಅಂತಕ್ಕಂಥದ್ದು ಇದರ ಮಾರಲ್. ಈಗ ನಿಮಗೆಲ್ಲ ಒಂದು ಕ್ವಶನ್ ಇದೆ ಮಕ್ಕಳೇ. What would you like in Swami's situation? What would you do in Swami's situation? ನೀವು ಸ್ವಾಮಿಯ ಸಿಚುಯೇಷನ್ ಇದ್ದಿದ್ರೆ ಏನ್ ಮಾಡ್ತಿದ್ರಿ? ಹಾಗೇನೆ ಹ್ಯಾವ್ ಯು ಎವರ್ ಡನ್ ಸಮಥಿಂಗ್ ಬ್ರೇವ್ ಬೈ ಆಕ್ಸಿಡೆಂಟ್? ಯಾವಲ್ಲಾದ್ರೂ ನೀವು ಭಾರಿ ಧೈರ್ಯದ ಶೌರ್ಯದ ಕೆಲಸವನ್ನು ಮಾಡಿದಿರೇನಪ್ಪ? ಗೊತ್ತಾಗ್ದೇನೆ ಬೈ ಆಕ್ಸಿಡೆಂಟ್ ಏನೋ ಮಾಡಕ್ಕೋ ಏನೋ ಮಾಡಿ ಭಾರಿ ಮಾಡಿಬಿಟ್ಟೇನೋ ಅಂತ ಅನ್ನಂಗೆ ಏನಾದರೂ ಆಗಿದೆಯಾ ಯಾವಾಗಾದ್ರೂ? ಎಸ್, ಇದನ್ನ ನಾವು ಡಿಸ್ಕಸ್ ಮಾಡೋಣ. ನೀವು ಮನಸ್ಸಿನಲ್ಲೇ ವಿಚಾರ ಮಾಡ್ರಿ ಇದ್ರ ಬಗ್ಗೆ. ಈ ರೀತಿಯಾಗಿ ಈ ಸ್ವಾಮಿಯ ಸ್ಟೋರಿ, ಆ ಹೀರೋ ಮುಕ್ತಾಯ ಆಗುತ್ತೆ ಅಂತಕ್ಕಂಥದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಫ್ ಯು ಲೈಕ್ ಇಟ್, please give a like and subscribe our channel for more videos.